ಏನಪ್ಪ ಒಂದು ಹುಡುಗಿನ ಕರ್ಸಕ್ಕೆ ಇಷ್ಟೊಂದು ಲೇಟ್ ಮಾಡ್ತಾರೆ ಇವರು. ಹುಡುಗಿ ಹೇಗಿರ್ತಾಳೆ ಏನೋ, ನಾನು ನೋಡ್ತಾ ಇರೋ ಮೊದಲನೇ ಹುಡುಗಿ ಇದು. ಮನೆ ನೋಡಿದ್ರೆ ಈ ಥರ ಇದೆ, ಅವ್ರ ಅಮ್ಮ ನೋಡಿದ್ರೆ ಈ ಥರ ಇದ್ದಾರೆ. ಇನ್ನು ಹುಡುಗಿ ಯಾವ ಥರ ಇರ್ತಾಳೋ ಏನೋ, ನನ್ನ ಮಗಂಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಏನಪ್ಪ ಮಾಡೋದು. ಹುಡುಗಿನ ಕರೆಸಿ ನೋಡ್ಕೊಂಡು ಬೇಗ ಹೊರಡ್ತೀವಿ, ನಮಗೂ ಟೈಮ್ ಆಗುತ್ತೆ. ಇಲ್ಲ ಅಣ್ಣವ್ರೆ, ಈಗ ಬರ್ತಾಳೆ, ರೆಡಿ ಆಗಿದ್ದಾಳೆ, ಬರ್ತಾ ಇದ್ದಾಳೆ. ಇವಳೇ ನೋಡಿ ಅಣ್ಣ ನನ್ನ ಮಗಳು. ವಾವ್, ಹುಡುಗಿ ಏನು ಚೆನ್ನಾಗಿದ್ದಾಳೆ. ನಾನು ಇಷ್ಟು ಚೆನ್ನಾಗಿದ್ದಾಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಮದುವೆ ಆದರೆ ಇವಳನ್ನೇ ಆಗಬೇಕು ಅನಿಸ್ತಾ ಇದೆ ಇವಳನ್ನ ನೋಡಿದ ತಕ್ಷಣ. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಣ್ಣ, ಅವ್ರ ಅಮ್ಮ ನೋಡಿ ಈ ಥರ ಇದ್ದಾಳಲ್ಲ ಅಂತ ಅಂದ್ಕೊಂಡೆ. ಆದರೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನಮ್ಮ ಮನೆಯವ್ರು ಹೇಳಿದ ನಿಜ. ಏನಮ್ಮ, ಏನು ನಿನ್ನ ಹೆಸರು? ಕೋಮಲ ಅಂತ. ವಾವ್, ಹೆಸರು ಅಷ್ಟೇ ಮುದ್ದಾಗಿದ್ದಾಳೆ ಇವಳು, ಕೋಮಲ್ ಅಂತ. ಎಷ್ಟು ಚೆನ್ನಾಗಿದೆಯಪ್ಪ ಇವಳು ವಾಯ್ಸು. ಇವಳು ಮಾತ್ರ ನೋಡೋಕೆ ಚೆನ್ನಾಗಿದ್ದಾಳೆ ಅಂತಲ್ಲ, ಇವಳು ವಾಯ್ಸು ತುಂಬ ಚೆನ್ನಾಗಿದೆ. ಕೋಮಲ, ಎಲ್ಲರಿಗೂ ಕಾಫಿ ಕೊಡಮ್ಮ. ವಾವ್, ತುಂಬ ಚೆನ್ನಾಗಿದ್ದಾಳೆ. ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಕಾಫಿ ತಗೋ ಮಗನೇ. ತಗೊಂತೀನಮ್ಮ. ಎಷ್ಟು ಚೆನ್ನಾಗಿದ್ದಾಳಪ್ಪ ಹುಡುಗಿ. ಇಷ್ಟು ವರ್ಷ ನಾನು ಯಾಕೆ ಮದುವೆ ಬೇಡ ಅಂತ ಇದ್ದೆ. ಎಂಥ ಸುಂದರವಾದ ಹುಡುಗಿ ಸಿಕ್ಕಿದ್ದಾಳಲ್ಲ. ಯಾವಾಗಲೂ ಮದುವೆ ಆಗಿ ಅವಳ ಜೊತೆ ಜೀವನ ಮಾಡ್ಬೋದಾಗಿತ್ತಲ್ಲ. ನಾನು ಯಾಕೆ ಇಷ್ಟು ದಿನ ವೇಸ್ಟ್ ಮಾಡಿದೆ ಅನ್ನಿಸ್ತಾ ಇದೆ ಇವಳನ್ನ ನೋಡಿದ್ಮೇಲೆ. ಏನಪ್ಪ ಮಗನೇ, ಹುಡುಗಿ ಇಷ್ಟ ಆಗ್ಲೇನೋ? ಯಾಕೋ ಏನು ಮಾತಾಡ್ತಾ ಇಲ್ಲ, ಇಷ್ಟ ಆಗಿಲ್ವಾ ಹುಡುಗಿ ನಿನಗೆ? ಏನಮ್ಮ ಕರೆದ್ರ? ಹೌದಪ್ಪ, ಕರೆದೆ, ಕೇಳಿಸ್ಲಿಲ್ವಾ? ಯಾವ ಲೋಕದಲ್ಲಿದ್ಯಾ ನೀನು? ಅದೆಲ್ಲ ಗೊತ್ತಾಗಲ್ಲ ಬಿಡಮ್ಮ. ನಾನಂತೂ ಹುಡುಗಿ ನೋಡಿದ್ಮೇಲೆ ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟಿದ್ದೇನೆ. ನೋಡಮ್ಮ, ಇವನೇ ನನ್ನ ಮಗ, ನೋಡ್ಕೊ, ಇವನೇ ಮದುವೆ ಆಗ ಹುಡುಗ. ನಿನ್ಗೆ ಇಷ್ಟ ಆದರೆ ಹೇಳಮ್ಮ. ನೋಡಪ್ಪ ಕಾರ್ತಿಕ್, ಹುಡುಗಿನ ನೋಡ್ಕೊ. ಆಮೇಲೆ ಮನೆಗೆ ಹೋಗಿ ನಾನು ಹುಡುಗಿನ ಸರಿಯಾಗಿ ನೋಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಎಲ್ಲ ಹೇಳಂಗಿಲ್ಲ. ನಿಮಗೆ ಎಷ್ಟು ಜನ ಮಕ್ಕಳು? ಇವಳು ಒಬ್ಳೇನಾ? ಹೌದು ಅಣ್ಣವ್ರೆ, ಇವಳೊಬ್ಳೆ ಮಗಳು ನನಗೆ. ಸರಿ ನಮ್ಮ, ಆಯಿತು, ನಾವಿನ್ನು ಬರ್ತೀವಿ. ಸುರೇಶ್ ಅವ್ರಿಗೆ ಹೇಳ್ತೀವಿ, ವಿಷಯ ತಿಳಿಸ್ತೀವಿ. ನೀವು ಅವ್ರಿಗೆ ಏನಾದರೂ ಇದ್ರೆ ಹೇಳಿ, ಆಯಿತಾ? ಹಾಂ ಸರಿ ಅಣ್ಣವ್ರೆ, ಆಯಿತು, ವಿಚಾರ ಮಾಡಿ ಹೇಳ್ತೀವಿ. ಆಯ್ತಮ್ಮ, ನೀವು ನಿಮ್ಮ ಹುಡುಗಿನ ಕೇಳಿ, ನಾವು ನಮ್ಮ ಹುಡುಗನ್ನ ವಿಚಾರಿಸ್ಕೊಳ್ತೀವಿ. ಮತ್ತು ಜಾತಕ ಎಲ್ಲ ನೋಡೋಣ. ಎಲ್ಲ ಸರಿ ಬಂದರೆ ಮುಂದುವರಿಯೋಣ. ಅದಕ್ಕೇನು ಬೇಜಾರಿಲ್ಲ. ಹಾಂ ಆಯಿತು ಅಣ್ಣವ್ರೆ, ನೀವು ಹೇಳ್ದಂಗೆ ಮಾಡೋಣ. ಸರಿ, ನಾವಿನ್ನು ಬರ್ತೀವಿ. ಹುಡುಗಿ ಫೋನ್ ನಂಬರ್ ಆದರೂ ಇದ್ರೆ ಇಸ್ಕೋಬೋದಾಗಿತ್ತಲ್ಲ. ಮಾತಾಡ್ಸ್ಬೋದಾಗಿತ್ತಲ್ಲ. ಇವ್ರು ಯಾರು ನನ್ನ ಮಾತಾಡಿಸ್ತೀಯ ಹುಡುಗಿನ ಏನು ಅಂತ ಏನು ಕೇಳಲೇ ಇಲ್ವಲ್ಲ. ನಾನಂತೂ ಮದುವೆ ಆದರೆ ಇವಳನ್ನೇ ಅನಿಸ್ಬಿಟ್ಟಿದೆಯಪ್ಪ. ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಕೋಮಲ. ಇಷ್ಟು ವರ್ಷ ಯಾವ ಹುಡುಗಿನ ನೋಡೋ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇವಳು ಮಾತ್ರ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ನನಗೆ. ಸರಿ, ನಾವೇನು ಬರ್ತೀವಿ. ಮುಂದೆ ತಿಳ್ಕೊಂಡಿದೆಯಪ್ಪ, ಯಾವ ಕಡೆ ಬಿಡ್ತೀನಿ? ಏನಿಲ್ಲಪ್ಪ, ಸರಿ ಅಪ್ಪ, ಆಯಿತು. ಸುರೇಶ್ ಅವ್ರು ಹೇಳಿದ್ರು ಇದೇ ಊರಲ್ಲಿ ಇನ್ನೊಂದು ಹುಡುಗಿ ಇದೆಯಂತೆ, ಆ ಹುಡುಗಿನ ಒಟ್ಟಿಗೆ ನೋಡ್ಕೊಂಡು ಹೋಗ್ಬಿಡಿ ಅಣ್ಣ, ಹೆಂಗಿದ್ರು ಹೋಗಿದಿರಲ್ಲ ಅಂತ ಅಂದರು. ಹೋಗೋಣ? ಹಾಂ, ಹೇಗಿದ್ರು ಬಂದಿದ್ದೀವಲ್ಲ ರೀ, ನೋಡಿಕೊಂಡೆ ಹೊರ್ಟೋಗೋಣ. ಇನ್ನು ಮತ್ತೆ ಮತ್ತೆ ಬರೋಕ್ಕಾಗುತ್ತಾ ಈ ಹಳ್ಳಿಗೆ? ಇದು ಮೊದಲೇ ತುಂಬ ದೂರ ಇದೆಯಪ್ಪ ನಮಗೆ ಸಿಟಿಗಿಂತನೂ. ನನಗಂತೂ ಯಾವ ಹುಡುಗಿನೂ ನೋಡೋದು ಬೇಡ ಅನಿಸ್ತಾ ಇದೆಯಪ್ಪ. ನನಗಂತೂ ಕೋಮಲನೇ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ. ಆದರೆ ಅಪ್ಪ ಅಮ್ಮ ಹತ್ರ ಹೇಳೋಕ್ಕಾಗಲ್ಲ, ಏನು ಮಾಡೋದು? ಸರಿ ಆಯಿತು, ನೋಡೋಣ. ನೋಡಿದ ತಕ್ಷಣ ಆ ಹುಡುಗಿನ ಏನಾಗಲ್ವಲ್ಲ. ಏನಪ್ಪ ಸೂರಜ್, ಏನೋ ಒಣಕೊತಾ ಇದೆಯಾ? ಏನು ಹೋಗೋದ ಬೇಡವಾ? ನೀವು ಹೆಂಗೆ ಹೇಳ್ತಿರೋ ಹಾಗೆ ಅಪ್ಪ. ಹೋಗೋಣ ಅಂದರೆ ಹೋಗೋಣ. ಸರಿ, ಹೋಗಿ ನೋಡೋಣ. ನಿನ್ಗೆ ಆ ಹುಡುಗಿ ಇಷ್ಟ ಆದರೆ ಆ ಹುಡುಗಿನ ಮದುವೆ ಮಾಡ್ಕೋ, ಇಲ್ಲ ಈ ಹುಡುಗಿ ಇಷ್ಟ ಆದರೆ ಈ ಹುಡುಗಿ ಮದುವೆ ಮಾಡ್ಕೋ. ಜಾತಕ ಎಲ್ಲ ನೋಡ್ಬೇಕಲ್ವಾ? ಹುಡುಗಿನ ನೋಡಿದ ತಕ್ಷಣ ಏನು ಮದುವೆ ಆಗ್ಬಿಡಲ್ಲ ಅಲ್ವಾ? ಜಾತಕ ಹೊಂದಾಣಿಕೆ ಆಗಬೇಕು. ನಮ್ಗೆ ಆ ಹುಡುಗಿ ಇಷ್ಟ ಆಗಬೇಕು. ವಿಚಾರಿಸೋಣ ಹುಡುಗಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಗೆ ಏನು ಅಂತ. ಆಮೇಲೆ ಮದುವೆ ಮಾಡೋಣ, ಆಯಿತಾ? ನೋಡಿದ ತಕ್ಷಣ ಯಾವ ಹುಡುಗಿನೂ ಆಗೋದಿಲ್ಲ. ಹೌದು ರೀ, ನೀವು ಹೇಳೋದು ಸರಿನೇ. ನೋಡಿದ ತಕ್ಷಣ ಏನು ಮದುವೆ ಆಗೋದಿಲ್ಲ. ಇನ್ನು ನನ್ನ ಚಿಕ್ಕ ಮಗ ನೋಡಿಲ್ಲ, ಮತ್ತು ನನ್ನ ಮಗಳು ಬರಬೇಕು. ಇವಾಗ ಮೊದಲು ನಾವೆಲ್ಲ ನೋಡ್ಕೊಂಡು ಹೋಗೋಣ, ಆಮೇಲೆ ನಮ್ಗೆ ಇಷ್ಟ ಆದರೆ ಅವರಿಬ್ರಿಗೂ ಬರೋಕ್ಕೆ ಹೇಳೋಣ. ಆಯಿತು, ನಡೀರಿ. ಇಲ್ಲೇ ಮಾತಾಡ್ತಾ ಇದ್ರೆ ಆಗೋದಿಲ್ಲ. ಅವ್ರನ್ನ ಫೋನ್ ಮಾಡಿ ಸುರೇಶ್ ಅವ್ರನ್ನ ಕೇಳ್ತೀನಿ ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂತ ಅಂದ್ಬಿಟ್ಟು ನೋಡಿಕೊಂಡೆ ಹೊಟ್ಬಿಡೋಣ ಇನ್ನೇನು. ಸರಿ ರೀ, ಆಯಿತು. ಅಲ್ಲಮ್ಮ, ಇನ್ನೊಂದು ಹುಡುಗಿ ಬೇರೆ ಎತ್ಕೊಳ್ಳೋದು. ಆ ಹುಡುಗಿನೇ ನೋಡಿದ್ವಲ್ಲ, ಎಷ್ಟು ಹುಡುಗಿನ ಅಂತ ನೋಡೋದಮ್ಮ ನಾವು. ನೋಡಿದ ತಕ್ಷಣ ಎಲ್ಲ ಹುಡುಗಿನ ಮದುವೆ ಆಗೋಕ್ಕಾಗೋದಿಲ್ಲ. ನಡಿ, ಇವಾಗ ಹೆಂಗಿರೋ ಬಂದಿದ್ದೀವಿ, ಮತ್ತೆ ಬರೋಕ್ಕಾಗುತ್ತಾ ಈ ಹಳ್ಳಿಗೆ?
ಇವಾಗ ಬಂದಿದ್ದಾಗಲೇ ಹುಡುಗಿ ನೋಡ್ಕೊಡೋದ್ರಾಯ್ತು. ನಿಮ್ಮಪ್ಪ ಏನು ಹೇಳ್ತಾರೋ ಅದನ್ನು ಮಾಡು. ಸುಮ್ಮನೆ ಬೈಸ್ಕೋಬೇಡ ನೀನು. ನಡಿ ಸುಮ್ಮನೆ ಮಾತಾಡ್ಬೇಡ, ಮಂದಿ ಮಾತಾಡೋಣ. ಏನಂತೆ ಏನು ಮಾಡಿ ನಿನ್ನ ಮಗಂದದು ಮಾತು ನಿನ್ನ ಹತ್ರ? ಏನಿಲ್ಲ ರೀ, ಏನಿಷ್ಟು ಹುಡುಗಿನ ಒಂದು ದಿನ ನೋಡೋದು ಸುಮ್ಮನೆ. ಒಂದು ಹುಡುಗಿ ನೋಡಿದ್ವಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಹೆಂಗಿದ್ರು ಬಂದಿದ್ದೀವಲ್ಲಪ್ಪ, ನೋಡ್ಕೊಂಡು ಹೋಗೋಣ ನಡಿ ಅಂತ ಹೇಳ್ದೆ ಅಷ್ಟೇ ರೀ. ಇನ್ನೇನು ಬೇರೆ ಏನಿದಿಲ್ಲ ಅವನು. ಸರಿ ಆಯ್ತು ನಡೀರಿ, ಇವಾಗ ಇಲ್ಲೇ ಮಾತಾಡ್ತಾ ಇದ್ರೆ ಸುಮ್ಮನೆ ಟೈಮು ಹೋಗುತ್ತೆ ಅಷ್ಟೇ. ಓ ಸುರೇಶ್ ಅವ್ರು ಹೇಳಿದ್ದಿದೆ ಮನೆಯೇ, ಈ ಮನೆ ಇರ್ಬೇಕನ್ಸುತ್ತೆ. ನೋಡೋಣ ಯಾರಿದ್ದೀರಾ ಮನೇಲಿ, ಯಾರೋ ಕಾಣಿಸ್ತಾ ಇಲ್ವಲ್ಲ? ಅಪ್ಪ ಅಮ್ಮ ಇಲ್ಲಮ್ಮ, ಇಲ್ವಾ? ಅವರು ಎಲ್ಲೋಗಿದ್ದಾರೆ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಇವಾಗ ಹೋದ್ರು ಹೊರಗಡೆ. ಸ್ವಲ್ಪ ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಬರೋದು ತುಂಬ ಸಂಜೆನೇ ಏನು ಬರೋದವರು. ಬನ್ನಿ ಕೂತ್ಕೊಳ್ಳಿ. ಯಾರಂತಾನೆ ಗೊತ್ತಾಗ್ಲಿಲ್ವಲ್ಲ ನೀವು? ನಾನು ನೋಡೇ ಇಲ್ಲ ಇದಕ್ಕಿಂತ ಮುಂಚೆ ನಿಮ್ಮನ್ನ. ನಾವು ಸುರೇಶ್ ಅಂಕಲ್ ಇದ್ದಾರಲ್ಲ, ಅವ್ರು ಗೊತ್ತಂತಲ್ಲ ನಿಮ್ಮ ಅಪ್ಪನಿಗೆ, ಅವ್ರ ಸ್ನೇಹಿತರು ನಾವು. ನಮ್ಮ ಮಗನ ಹುಡುಗಿ ನೋಡ್ತಾ ಇದ್ವಿ. ಅವ್ರು ಹೇಳಿದ್ರು ಇಲ್ಲೇ ನಮ್ಮ ಸ್ನೇಹಿತರು ಮಗಳಿದ್ದಾಳೆ, ನೋಡ್ಕೊಂಡು ಬನ್ನಿ ಹಾಗೇನೆ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದ್ವಮ್ಮ. ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಅಂತ ಅಂದ್ಕೊಂಡೆ, ನನಗೂ ಅವ್ರ ನಂಬರ್ ಗೊತ್ತಿರಲಿಲ್ಲ. ಸಡನ್ನಾಗಿ ಬಂದ್ವಲ್ಲ ಅದಕ್ಕೆ. ಇರಲಿ ಬಿಡಿ, ಪರವಾಗಿಲ್ಲ. ಹೌದು, ಅವರು ಇವಾಗ ತಾನೇ ಹೊರಟ್ರು. ಇಷ್ಟೋ ತನಕ ಇದ್ರು, ಇವಾಗ ಹೊರಟ್ರು ಅಪ್ಪ ಅಮ್ಮ ಇಬ್ರು. ನಿನ್ನ ಹೆಸರೇನಮ್ಮ? ತ್ರಿವೇಣಿ ಅಂತ ನನ್ನ ಹೆಸರು. ಏನೇ ಅಂದರೂ ನನ್ನ ಕೋಮ್ಲೇ ತುಂಬ ಚೆನ್ನಾಗಿರೋದು. ಈ ತ್ರಿವೇಣಿ ನನಗೆ ಇಷ್ಟನೇ ಆಗಿಲ್ಲ. ನಮ್ಮಪ್ಪ ಸುಮ್ಮನೆ ಕರ್ಕೊಂಡ್ಬಂದರು ಇಲ್ಲಿ, ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ. ನೀವು ಎಷ್ಟು ಜನ ನಮ್ಮ ಮಕ್ಕಳು? ನಾನು ಒಬ್ಬಳೇ ಮಕ್ಕಳು ಅಂಕಲ್. ಆ ಹುಡುಗಿ ನೋಡಿದ್ರೆ ಈ ಹುಡುಗಿ ಏನು ಸುಮಾರಾಗಿದೆ, ಆದರೆ ತುಂಬ ಜೋರಾಗಿದ್ದಾರೆ ಅನಿಸುತ್ತೆ. ಮನೆ ಎಲ್ಲ ತುಂಬ ಚೆನ್ನಾಗಿದೆ. ಈ ಹುಡುಗಿನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಫಿ ತರ್ತೀನಿ ಇರಿ. ಬೇಡಮ್ಮ, ಅದೆಲ್ಲ ಏನು ಬೇಡ, ಅದೆಲ್ಲ ಮುಗಿಸ್ಕೊಂಡೇ ಬಂದ್ವಿ. ಹೊರಡ್ತೀವಿ ಇವಾಗ. ಸರಿ ಆಯಿತು, ನಿಮ್ಮ ಅಪ್ಪ ಅಮ್ಮ ಬಂದರೆ ನಾವು ಬಂದಿದ್ವಿ ಅಂತ ಹೇಳಿ ನಾನು ಸುರೇಶ್ ಅಂಕಲ್ ಹತ್ರ ನಿಮ್ಮ ಅಪ್ಪನ ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ತೀನಮ್ಮ. ಸರಿ ಆಯ್ತು ಅಂಕಲ್, ಹಾಗೆ ಮಾಡಿ. ಸರಿನಮ್ಮ, ಆಯಿತು, ಬರ್ತೀವಿ. ನಿಮ್ಮಪ್ಪ ಬಂದರೆ ಹೇಳು, ಆಯಿತಾ? ಸರಿ ಆಯ್ತು ಅಂಕಲ್, ಹೇಳ್ತೀನಿ ನಮ್ಮಪ್ಪ ಬಂದರೆ ನೀವು ಈ ಥರ ಬಂದಿದ್ರಿ ಅಂತ ಅಂದ್ಬಿಟ್ಟು. ಏನು ಸುಜಾತ, ನಿನಗೆ ಇವಾಗ ಸಮಾಧಾನ ಆಯಿತಾ? ಮೊನ್ನೆ ಎಲ್ಲ ಚಿಂತೆ ಮಾಡ್ತಾ ಇದ್ದಲ್ಲ, ಹುಡುಗಿರು ಹಂಗೆ ಹಿಂಗೆ ಏನು ಮಾಡೋದು, ಏನು ಯಾವ ಥರ ಹುಡುಗಿ ಸಿಗ್ತಾರೆ ನನ್ನ ಮಗನಿಗೆ ಅಂತ. ನೋಡು ಇವಾಗ ಒಂದಲ್ಲ ಅಂತ 2 ಹುಡುಗಿನ ನೋಡ್ಕೊಂಬಂದಿದ್ದಾಯ್ತು. ಇವಾಗ ನಿನ್ನ ಅಭಿಪ್ರಾಯ ಏನೇ ಸುಜಾತ? ನನಗೇನೋ ಮೊದಲನೇ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ರೀ, ಆದರೆ 2ನೇ ಹುಡುಗಿ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ. ಆ ಹುಡುಗಿನ ಮಾಡ್ಕೊಂಡ್ರೆ ನನ್ನ ಮಗನಿಗೂ ಸಪೋರ್ಟ್ ಆಗುತ್ತೆ. 2ನೇ ಹುಡುಗಿನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ರೀ ನನಗಂತೂ. ಬರೀ ದುಡ್ಡು ಮನೆ ಚೆನ್ನಾಗಿದೆ ಅಂತ ನೋಡ್ಕೊಂಡು ಮಾಡ್ಕೊಳಕ್ಕಾಗುತ್ತಾ ಸುಜಾತ? ಹುಡುಗಿ ಗುಣನೂ ಎಲ್ಲ ವಿಚಾರಿಸ್ಬೇಕಲ್ವ ನಾವು? ಮೊದಲನೇ ಹುಡುಗಿ ಬಡವರಾದ್ರೂ ತುಂಬ ಒಳ್ಳೆ ಹುಡುಗಿ ಅಂತ ಅನಿಸ್ತಾಳೆ. ನೋಡೋಣ, 2 ಹುಡುಗಿರ ಬಗ್ಗೆನೂ ವಿಚಾರಿಸೋಣ. ಇನ್ನೂ ಒಂದು 2-3 ಹುಡುಗಿ ನೋಡೋಣ, ಏನಿದೆ ಅಲ್ವಲ್ಲ? ನೀನೇನಂತಪ್ಪ ಸೂರಜ್, ನೀನು ಹೇಳು, ನಿನ್ನ ಅಭಿಪ್ರಾಯ ಹೇಳು. ನೀನಲ್ವ ಮದುವೆ ಆಗೋನು, ಬರೀ ನಾವಿಬ್ಬರೇ ಹೇಳಿದ್ರೆ ಆಗೋದಿಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ಅಪ್ಪ. ನನಗೇನೋ ಮೊದಲನೇ ಹುಡುಗಿನೇ ಇಷ್ಟ ಆದ್ಲು, ಆದರೆ ನಿಮಗೆ ಗೊತ್ತಿರುತ್ತಲ್ಲಪ್ಪ ಯಾವ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ಸೊಸೆ ಆದರೆ ಚೆನ್ನಾಗಿರುತ್ತೆ ಅಂತ. ನೀವು ಯಾವ ಹುಡುಗಿಗೆ ಹೇಳ್ತೀರೋ ನಾನು ಅವಳನ್ನೇ ಮದುವೆ ಆಗ್ತೀನಪ್ಪ. ನೋಡು ಸುಜಾತ, ನನಗೂ ನನ್ನ ಮಗನಿಗೂ ಮೊದಲನೇ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನಿನ್ನ ಅಭಿಪ್ರಾಯ ಏನು ಸುಜಾತ? ಅವ್ರ ಮನೆ ಕಡೆ ನೋಡಿದ್ರೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ರೀ, ಏನೂ ಇಲ್ಲ. ಆ ಹುಡುಗಿನ ತೊಗೊಂಡು ಬಂದು ಏನು ಮಾಡ್ತೀರಾ ನೀವು? ನನಗೆ ನಾ ಹುಡುಗಿ ಅಷ್ಟು ಇಷ್ಟ ಆಗಿಲ್ಲ ರೀ. ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಮಾಡ್ಕೊಳಕ್ಕಾಗುತ್ತಾ? ಅವ್ರ ಸ್ಥಿತಿ ನೋಡಿದ್ರೆ ಮದುವೆ ಮಾಡ್ಕೊಡೋ ಸ್ಥಿತಿಲೂ ಇಲ್ಲ ಅಂತ ಅನಿಸುತ್ತೆ. ಅದೇ ನಾವೇ ಎಲ್ಲ ಮಾಡ್ಕೋಬೇಕಾಗುತ್ತೆ. ಆ ಥರ ಏನಕ್ಕೆ? ನನ್ನ ಮಗನಿಗೆ ಏನು ಕಮ್ಮಿ ಆಗಿದೆ ಅಂತ ಮನೆಯಿಂದ ಹೇಳ್ತಿರ್ಬೇಕು ನಾವು. ನೋಡೋಣ ಬಿಡು, ಆಯಿತು, ವಿಚಾರಿಸೋಣ ಯಾವ ಹುಡುಗಿ ಅಂತ ನೋಡೋಣ ಬಿಡು. ಜಾತ್ರೆ ಎಲ್ಲ ಹೊಂದಾಣಿಕೆ ಆಗ್ಬೇಕಲ್ಲ, ಆವಾಗ ತಾನೇ ಮದುವೆ ಮಾಡ್ಕೊಳಕ್ಕಾಗೋದು. ನನ್ನ ಸ್ನೇಹಿತ ಇನ್ನೂ ಒಂದು 4 ಹುಡುಗಿಯರನ್ನ ಅಡ್ರೆಸ್ ಕೊಟ್ಟಿದ್ದಾನೆ. ನಾಳೆ ಹೋಗಿ ಅವ್ರನ್ನೂ ನೋಡ್ಕೊಂಬರೋಣ, ಆಮೇಲೆ ಡಿಸೈಡ್ ಮಾಡೋಣ ಯಾವ ಹುಡುಗಿನ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. 2 ಹುಡುಗಿನ ನೋಡೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಹೌದು ರೀ, ನಾವೇ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ. ನನ್ನ ಮಗಳು ಅಳಿಯನ್ನು ಬಂದು ನೋಡಬೇಕು, ಅವರು ಒಪ್ಕೋಬೇಕಲ್ವಾ? ನನ್ನ ಮಗಳು ಅಳಿಯನ್ನು ಬಿಟ್ಟು ಮದುವೆ ಮಾಡೋಕ್ಕಾಗತ್ತೆ ನಾವು? ನನ್ನ ಚಿಕ್ಕ ಮಗನೂ ನೋಡಬೇಕು ರೀ, ಅವನಿಗಿರುತ್ತಲ್ವ ನಮ್ಮ ಅಣ್ಣನಿಗಿಂತ ಹುಡುಗಿ ಮದುವೆ ಆದರೆ
ಚೆನ್ನಾಗಿರುತ್ತೆ ಅಂತ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ. ಅದಕ್ಕೆ ನಾವೆಲ್ಲ ಮೊದಲು ನೋಡ್ಕೊಂಡು ಬಂದು ನಮಗೆಲ್ಲ ಇಷ್ಟ ಆದರೆ ಮತ್ತೆ ಆಮೇಲೆ ಅವ್ರನ್ನೂ ಕರ್ಕೊಂಡೋಗಿ ತೋರಿಸೋಣ. ಆಮೇಲೆ ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡಿ ಯಾವ ಹುಡುಗಿನ ಮದುವೆ ಮಾಡ್ಕೊಡೋದು ಅಂತ ತೀರ್ಮಾನ ಮಾಡಿದ್ರಾಯ್ತು. ಸರಿ ಆಯಿತು ಬಿಡು, ನೀನು ಹೇಳ್ದಂಗೆ ಮಾಡೋಣ. ಆದರೆ ಇವಾಗ ಹುಡುಗಿನ ನೋಡಿ ನಿನಗೆ ಖುಷಿ ಆಯಿತಾ, ಸಮಾಧಾನ ಆಯಿತಾ? ಅಷ್ಟು ಸಾಕು ನನಗೆ. ನನಗಂತೂ ಎಷ್ಟೇ ಹುಡುಗಿನ ತೋರಿಸ್ಲಪ್ಪ, ನಾನಂತೂ ಕೋಮಲನಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಅವಳೇ ಮದುವೆ ಆಗೋದು, ಯಾರು ಏನೇ ಹೇಳಿದ್ರು ಅಷ್ಟೇ.